ಶಾಸಕರಿಗೆ ಅನುಕೂಲವಾಗುವಂತೆ ವಿಧಾನಸಭೆಯ ಮೊಗಸಾಲೆಯಲ್ಲಿ ವಿಧಾನ ಚೇರ್ಗಳನ್ನು ಹಾಕಲಾಗಿದೆ. ಈ ಒಂದು ಚೇರ್ಗೆ ಒಂದಷ್ಟು ಪರ ವಿರೋಧ ಎರಡೂ ಕೂಡ ಕೇಳಿ ಬರ್ತಾರೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಈಗಾಗಲೇ ಮಾಜಿ ಸಚಿವರು ಹಿರಿಯ ಶಾಸಕರ ಅರ್ಕಲೂರು ಶಾಸಕ ಮಂಜೂರಿದ್ರೆ ಬನ್ನಿ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತಾರೆ. ಅವರು ಕೂಡ ಈಗಾಗಲೇ ಆ ವಿಲಾಸಿ ಚೇರ್ಲೇ ಕೂತಿದ್ದಾರೆ, ಆರಾಮಾಗಿ ರೆಸ್ಟ್ ಕೂಡ ಮಾಡ್ತಿದ್ದಾರೆ. ಎಷ್ಟು ಮಟ್ಟಿಗೆ ಅನುಕೂಲವಾಗುತ್ತಾ ಯಾವ ರೀತಿಯಿಂದ ಕೂತು ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ರಿಕ್ಲೈನರ್ ಚೇರ್ಗಳನ್ನ ಹಾಕಲಾಗಿದೆ, ಇದರ ಬಗ್ಗೆ ನಿಮ್ಮ ಮೊದಲ ಅಭಿಪ್ರಾಯ? ರಿಕ್ಲೈನರ್ ಚೇರು ಅಸೆಂಬ್ಲಿಗೆ ಅವಶ್ಯಕತೆ ಇಲ್ಲ. ಅಸೆಂಬ್ಲಿನಲ್ಲಿ ರಿಲ್ಯಾಕ್ಸೇಷನ್ ಚೇರ್ ಹಾಕಬಾರ್ದು. ಯಾಕೆಂದ್ರೆ ಇಲ್ಲಿ ನಾವು ಬರೋದು ಹೌಸ್ ಸದನದಲ್ಲಿ ಚರ್ಚೆ ಮಾಡೋದಕ್ಕೆ ಬರ್ತೇವೆ ಹೊತ್ತು ಇಲ್ಲಿ ರಿಲ್ಯಾಕ್ಸ್ ಮಾಡೋದಕ್ಕೆ ಬರೋದಲ್ಲ. ಇದನ್ನ ಈ ಥರದನ್ನ ಅವಕಾಶ ಮಾಡ್ಕೊಡೋದಾದ್ರೆ ಅಲ್ಲಿ 224 ಜನಕ್ಕೆ ರೂಮ್ LHL ಮಾಡ್ತಾರೆ, ಮೊಗಸಾಲೆಯಲ್ಲಿ ಮಾಡ್ತಕ್ಕಂಥದ್ದು ತಪ್ಪು. ಶಾಸಕರು ಮಧ್ಯಾಹ್ನ ಊಟಕ್ಕೆ ಹೋದಂತ ಸಂದರ್ಭದಲ್ಲಿ ಬರೋದು ಕಡಿಮೆ ಆಗುತ್ತೆ, ಅವರು ಒಂದಷ್ಟು ಕಿರು ನಿದ್ರೆಗೆ ಹೋಗ್ತಾರೆ, ಅಲ್ಲಿ ಅದೇ ಒಂದು ಅವಕಾಶವನ್ನು ಇಲ್ಲಿ ಮಾಡ್ಕೊಡ್ತಾ ಇದ್ದೀವಿ ಅನ್ನೋ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಾವು 224 ಜನ ಇದ್ದೀವಿ, ನೀವು 4 ಸೀಟ್ ಹಾಕ್ಬಿಟ್ಟು ಎಲ್ರಿಗೂ ಮಾಡ್ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದು ಅವ್ರು ಹೇಳ್ತಕ್ಕಂಥದ್ದೇ ತಪ್ಪದು, ನಾಟ್ ರೈಟ್. ನನ್ನ ಪ್ರಕಾರ ರಿಲ್ಯಾಕ್ಸೇಷನ್ ಚೇರು ಮೊಗಸಾಲೆಯಲ್ಲಿ ಅವಶ್ಯಕತೆ ಇಲ್ಲ. ಸೋಫಾ ಏನಿತ್ತು ಅಷ್ಟೇ ಸಾಕು, ಅದೇ ಮಾಡ್ಕೊಂಡು ಇಲ್ಲಿ ರಿಲ್ಯಾಕ್ಸೇಷನ್ ಮಾಡಿದ್ರೆ ರಿಲ್ಯಾಕ್ಸ್. ದಿಸ್ ಇಸ್ ನಾಟ್ ಅ ರಿಲ್ಯಾಕ್ಸ್ ಪ್ಲೇಸ್ ಟು ಡಿಬೇಟ್. ಜನರ ಜೊತೆ ಬೆಳಿಬೇಕು. ಇವತ್ತು ಈ ಒಂದು ಊಟ ಅದಕ್ಕೆ ಬಿಡ್ತಾನೆ, ಇಲ್ಲಿ ರಿಲ್ಯಾಕ್ಸ್ ಮಾಡ್ಕೊಂಡು ಇರ್ತಾರೆ. ಊರಿಂದ ಬಂದಿರ್ತಲ್ಲ ಜನ ನಾವು ನೋಡ್ಬೇಕಲ್ಲ, ರೂಮ್ಗೆ ಹೋಗ್ಬೇಕಲ್ಲ. ಇದೊಂದು ಅಗತ್ಯ ಇರಲಿಲ್ಲ. ನನ್ನ ಪ್ರಕಾರ ಅಗತ್ಯ ಇಲ್ಲ. It is not right to invest on this. ಮಾಡೋದು ತಪ್ಪು ಅಂತ ನಾನು. ಇದಿಷ್ಟು ಅರ್ಕಲೂರು ಶಾಸಕರಂತ ಎ ಮಂಜು ಅವರ ಮಾತು. ಇಲ್ಲಿ ನಾವು ರಿಲ್ಯಾಕ್ಸ್ ಮಾಡ್ಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ರಿಲ್ಯಾಕ್ಸ್ ಮಾಡ್ಲಿಕ್ಕೆ ಚೇರನ್ನು ಹಾಕೊಂಡಿರೋದು ನನ್ನ ಅಭಿಪ್ರಾಯದಲ್ಲಿ ಅಗತ್ಯ ಇರಲಿಲ್ಲ ಅಂತ ಹೇಳಿ. ಹಾಗಾಗಿ ಶಾಸಕರಾದಂಥ ನಾವು ಜನಗಳನ್ನ ಮಾತಾಡಿಸ್ಬೇಕಾಗತ್ತೆ. ಇಲ್ಲಿ ರಿಲ್ಯಾಕ್ಸ್ ಮಾಡುವಂತ ಚೇರ್ ಅಗತ್ಯ ಇರಲಿಲ್ಲ. ಅದರಲ್ಲೂ ಕೂಡ ಒಂದು 10-15 ಚೇರ್ ಹಾಕಿದ್ರೆ ನಾವು 224 ಜನ ಶಾಸಕರಿದ್ದೀವಿ, ಎಲ್ಲರಿಗೂ ಎಲ್ಲ ಆಗುತ್ತೆ ಅನ್ನೋ ಒಂದು ವಿಚಾರವನ್ನು ಕೂಡ ಪ್ರಶ್ನೆ ಮಾಡ್ತಾ ಇರುವಂತ. ಕ್ಯಾಮರಾ ಮಂಜು ಜೊತೆ ಸುನಿಲ್, TV9 ಬೆಂಗಳೂರು.